ಬರಿದಾದ ಕೃಷ್ಣಾ ನದಿ ಒಣಗುತ್ತಿರುವ ಬೆಳೆ, ಕುಡಿಯುವ ನೀರಿಗೂ ಹಾಹಾಕಾರ. ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಯ ನದಿ ತೀರದ ಗ್ರಾಮಗಳಲ್ಲಿ ತೀವ್ರ ಜಲಕ್ಷಾಮ. ಮಹಾರಾಷ್ಟ್ರದೊಂದಿಗೆ ಮಾತುಕತೆ ನಡೆಸದ ಜನಪ್ರತಿನಿಧಿಗಳ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಬೇಸಿಗೆಯಲ್ಲಿ ಬರ, ಮಳೆಗಾಲದಲ್ಲಿ ಪ್ರವಾಹ, ರೈತರಿಗೆ ಪ್ರಕೃತಿಯ ಜೋಡಿ ಹೊಡೆತ. ಹೌದು ವೀಕ್ಷಕರೇ, ಚಿಕ್ಕೋಡಿ, ಉತ್ತರ ಕರ್ನಾಟಕದ ಕಪ್ಪು ಮಣ್ಣಿನ ಜೀವನಾಡಿಯಾದ ಕೃಷ್ಣಾ ನದಿ ಬೇಸಿಗೆಯ ಪ್ರಖರತೆಗೆ ಸಿಲುಕಿ ಸಂಪೂರ್ಣ ಬತ್ತಿ ಹೋಗಿದೆ. ನದಿಯಲ್ಲಿ ನೀರಿನ ಅಭಾವದಿಂದಾಗಿ ರಾಶಿ ರಾಶಿ ಜಲಚರಗಳು ಸಾವನ್ನಪ್ಪಿದ್ದು, ನದಿ ಪ್ರಾಂತದ 10 ಗ್ರಾಮಗಳ ಜನರು ಕುಡಿಯುವ ನೀರು ಹಾಗೂ ದಿನಬಳಕೆಯ ನೀರಿಗಾಗಿ ಪರದಾಡುವಂತಹ ಶೋಚನೀಯ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 1 ತಿಂಗಳಿನಿಂದ ನದಿಯಲ್ಲಿ ಹನಿ ನೀರಿಲ್ಲ. ನದಿ ಪಾತ್ರದ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗಿದ್ದ ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳು ಕಣ್ಣೆದುರೇ ಒಣಗುತ್ತಿವೆ. ಅನ್ನದಾತರು ತಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳಲಾಗದೆ ಕಂಗಾಲಾಗಿದ್ದಾರೆ. ನದಿಯಲ್ಲಿ ನೀರು ಬತ್ತಿದ ಪರಿಣಾಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಗರವಾಡ, ಬಳಗವಾಡ, ಶಿರಹಟ್ಟಿ, ಸವದಿ ಗ್ರಾಮಗಳು ಹಾಗೂ ಬಾಗಲಕೋಟೆ ಜಿಲ್ಲೆಯ ಶಿರಗುಪ್ಪಿ, ಮೈಗೂರು, ಮುತ್ತೂರು, ತುಬಚಿ, ಜಂಬಗಿ, ಟಕ್ಕಳಕೆಡ್, ಸುರ್ಪಾಲಿ, ಕಂಕನವಾಡಿ, ಕಡಕೋಳ ಸೇರಿದಂತೆ ದಡದ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿಗಾಗಿ ತೀವ್ರ ಹಾಹಾಕಾರ ಉಂಟಾಗಿದೆ. ಕೃಷ್ಣಾ ನದಿಯನ್ನು ನಂಬಿಕೊಂಡು ಮಾಡಲಾಗಿದ್ದ ಏತ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು, 10 ಹಳ್ಳಿಗಳಿಗೆ ಕುಡಿಯುವ ನೀರಿನ ಪೂರೈಕೆ ನಿಂತು ಹೋಗಿವೆ. ನದಿಯ ಪಕ್ಕದಲ್ಲೇ ಇದ್ದರೂ ದನಕರುಗಳಿಗೂ ಕುಡಿಯುವ ನೀರು ಇಲ್ಲದಂತಾಗಿದ್ದು, ಗ್ರಾಮಸ್ಥರು ಹಣ ಕೊಟ್ಟು ಶುದ್ಧ ಕುಡಿಯುವ ನೀರಿನ OR ಘಟಕಗಳ ಮೊರೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕು ಎಂಬ ಹತಾಶೆಯಲ್ಲಿ ರೈತರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೊಳವೆ ಬಾವಿ, ಬೋರ್ವೆಲ್ ಕೊರೆಸುತ್ತಿದ್ದಾರೆ. ಆದರೆ ಅಂತರ್ಜಲ ಕುಸಿತದಿಂದಾಗಿ ಹೆಚ್ಚಿನ ಬೋರ್ವೆಲ್ಗಳು ವಿಫಲವಾಗಿವೆ. ಒಂದೆಡೆ ಒಣಗುತ್ತಿರುವ ಬೆಳೆ, ಮತ್ತೊಂದೆಡೆ ಕೈಕಡಚಿ ಬೋರ್ವೆಲ್ ಖರ್ಚು ರೈತರನ್ನು ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ದೂಡಿದೆ. ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ. ಮಹಾರಾಷ್ಟ್ರದಿಂದ ನೀರು ಬಿಡಿಸುವ ಸಂಬಂಧ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಿಯೋಗವೊಂದು ತೆರಳಿ ಮಾತುಕತೆ ನಡೆಸಲಿದೆ ಎಂದು ಆ ಭಾಗದ ಜನಪ್ರತಿನಿಧಿಗಳು ಹೇಳಿದ್ದರು. ಆದರೆ ಇದುವರೆಗೂ ಯಾವುದೇ ಸಚಿವರಾಗಲಿ, ಸಂಸದರಾಗಲಿ, ಶಾಸಕರಾಗಲಿ ಮಹಾರಾಷ್ಟ್ರದ ಜೊತೆ ಮಾತುಕತೆಗೆ ಮುಂದಾಗಿಲ್ಲ ಎಂದು ನದಿ ತೀರದ ಜನರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಕೃಷ್ಣಾ ನದಿ ಬತ್ತಿ ಹೋಗುವುದು ಸಾಮಾನ್ಯವಾಗಿದೆ. ಆದರೂ ಈ ಭಾಗದ ಜನಪ್ರತಿನಿಧಿಗಳು ಶಾಶ್ವತ ಪರಿಹಾರ ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ನಮ್ಮ ಸಂಕಷ್ಟಕ್ಕೆ ಸ್ಪಂದಿಸದ ರಾಜಕಾರಣಿಗಳ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಉತ್ತರ ನೀಡುತ್ತೇವೆ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಬೇಸಿಗೆಯಲ್ಲಿ ನೀರಿಲ್ಲದೆ ಕಂಗಾಲಾಗುವ ನಾವು ಮಳೆಗಾಲದಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುವ ಮಳೆಯಿಂದಾಗಿ ಕೃಷ್ಣಾ ನದಿ ಪ್ರವಾಹಕ್ಕೆ ಸಿಲುಕಿ ಲಕ್ಷಾಂತರ ರೂಪಾಯಿ ಹಾನಿ ಅನುಭವಿಸುತ್ತೇವೆ. ವರ್ಷದಲ್ಲಿ 2 ಬಾರಿ ನಿಸರ್ಗದ ಹೊಡೆತಕ್ಕೆ ಸಿಲುಕಿದರೂ ಯಾವುದೇ ಸರ್ಕಾರ ಅಥವಾ ನಿರಂತರವಾಗಿ ಆಯ್ಕೆಯಾಗುವ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಸ್ಪಂದಿಸಿದರೂ ಶಾಶ್ವತ ಪರಿಹಾರ ನೀಡುವಲ್ಲಿ ವಿಫಲರಾಗಿದ್ದಾರೆ ಎಂದು ರೈತ ಮುಖಂಡ MC ತಾಂಬೋಳಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೃಷ್ಣಾ ನದಿಯಲ್ಲಿ ನೀರು ಬತ್ತಿ ಈ ಸಂದರ್ಭದಲ್ಲಿ ಸರ್ಕಾರ ತಕ್ಷಣವೇ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೂಲಕ ಸಾರ್ವಜನಿಕರಿಗೆ ಉಚಿತವಾಗಿ ಕುಡಿಯುವ ನೀರು ಪೂರೈಸಬೇಕು ಎಂದು ಆಗ್ರಹಿಸಿದರು. ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಕೂಡಲೇ ಉನ್ನತ ಮಟ್ಟದ ಮಾತುಕತೆ ನಡೆಸಿ ಬೇಸಿಗೆಯಲ್ಲಿ ಕನಿಷ್ಠ ಕುಡಿಯುವ ನೀರಿಗಾದರೂ ತೊಂದರೆಯಾಗದಂತೆ ನದಿಗೆ ನೀರು ಹರಿಸುವ ಕ್ರಮ ಕೈಗೊಳ್ಳಬೇಕು ಎಂದರು. ನೀರಿಲ್ಲದೆ ಒಣಗುತ್ತಿರುವ ಬೆಳೆಗಳ ಸಮೀಕ್ಷೆ ನಡೆಸಿ ನಷ್ಟ ಅನುಭವಿಸುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು. ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಜಡ್ಡು ಹಿಡಿದಿದೆ ಎಂಬುದಕ್ಕೆ ಕೃಷ್ಣಾ ನದಿ ತೀರದ ಈ ಶೋಚನೀಯ ಸ್ಥಿತಿಯೇ ಕನ್ನಡಿಯಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಅನ್ನದಾತರ ನೆರವಿಗೆ ಧಾವಿಸಬೇಕು ಎಂದು ನದಿ ತೀರದ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನದಿ ನೀರು ಖಾಲಿ ಆಗೈತ್ರಿ, ಏನು ಹೇಳಿ? ಈಗಾಗಲೇ ನಾನು ಅಥಣಿ ತಾಲೂಕು ಮತ್ತು ಶಿರಹಟ್ಟಿ ಗ್ರಾಮದ ಒಂದು ಕೃಷ್ಣಾ ನದಿಯ ಒಳಗಡೆ ನಿಂತು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಪರಿಸ್ಥಿತಿ ಇವತ್ತಿನ ದಿವಸ ಅಂದ್ರೆ ನಾವು ಏನು ಈ ನದಿಯಿಂದ ಜೂನ್ ಜುಲೈಯಲ್ಲಿ ಪ್ರವಾಹ ಬಂದ ನಮ್ಮ ಬೆಳೆಗಳನ್ನು ಲಾಸ್ ಮಾಡ್ಕೋತೀವಿ. ಈಗ ಏಪ್ರಿಲ್ ಮೇದಲ್ಲಿ ನದಿಗೆ ನೀರು ಸಂಪೂರ್ಣ ಹೋಗಿ ನಾವು ರೈತರ ಕಂಗಾಲಾಗ್ತೀವಿ. ಇಂಥ ಪರಿಸ್ಥಿತಿ ಒಳಗೆ ಜನಪ್ರತಿನಿಧಿ ಆದವರು, ಶಾಸಕರಾಗಲಿ ಮತ್ತು ಸಂಸದರಾಗಲಿ ಈ ನಮ್ಮ ಬಗ್ಗೆ ಕಿಂಚಿತ್ತೂ ಕಾಳಜಿ ಮಾಡ್ತಾ ಇಲ್ಲ. ಈಗಾಗಲೇ ನಾವು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ
ಮತ್ತು ಬೆಳೆಗಳನ್ನು ಲಾಸ್ ಆಗಿ ಸಾಕಷ್ಟು ರೈತರು ನಾವು ಲಾಸ್ದಾಗದೀವಿ. ಆದ್ರೂ ಈಗ ಕುಡಿ ನೀರಿನ ಯೋಜನೆಗೆ ಸುಖ ಇಲ್ಲಿಂದ ಈ ನಮ್ಮ ಕೆಳಗಡೆ ಗ್ರಾಮದಂಥ ಜಿಂಜರಾಡದಿಂದ ಈಗ ಏನು ಮಡಿ ಭಾಗಕ್ಕೆ ಏನು ಕುಡಿ ನೀರಿಂದ ಹೋದವರು ಅವ್ರಿಗೆ ಸುಖ ನೀರಿಲ್ಲ. ಈಗ ನಮ್ಮ ಜಾನುವಾರುಗಳಿಗೆ ನೀರಿಲ್ಲ. ಇಲ್ಲಿ ಒಂದು ಸ್ವಲ್ಪ ನದಿಯಲ್ಲಿ ನೀರಿದ್ರೂ ಮೇನುಗಳ ಸತ್ತು ಗಬ್ಬೆಂದು ವಾಸದ್ದು ಇಂದ ದನಗಳಿಗೆ ಕುಡ್ಲಿಕ್ಕೆ ಸುಖ ನೀರಿಲ್ಲ. ಇಷ್ಟಾದರೂ ಜನಪ್ರತಿನಿಧಿಗಳು ನಮ್ಮ ಕಡೆ ನೋಡಂಗಿಲ್ಲ ಅಂದ್ರೆ, ನಮ್ಮಿಂದ ಓಡ್ ತೊಗೊಂಡು ಹೋದಂಥವ್ರ ತಿರುಗಿ ಮತ್ತೆ ಗ್ರಾಮಕ್ಕೆ ಬಂದು ಕೇಳಂಗಿಲ್ಲ ಅಂದ್ರೆ ಇವ್ರು ಎಂಥ ಜನಪ್ರತಿನಿಧಿಗಳು, ಎಂಥ ಜನರ ಅಹವಾಲುಗಳನ್ನು ಸ್ವೀಕರಣೆ ಮಾಡ್ತಾರೋ ಮತ್ತು ಎಂಥ ನಮ್ಮ ಜನರನ್ನು ಸಂರಕ್ಷಣೆ ಮಾಡ್ತಾರೋ ಅಂತದ ಈಗ ಜನ ನೋಡ್ಬೇಕಾಗೈತಿ, ತಿಳ್ಕೊಬೇಕು. ಜನನು ಸಂಸದರು ತಿಳ್ಕೊಬೇಕಾಗೈತಿ. ಅವ್ರು ಸಂಸದರು ಎಲ್ಲಿದಾರು ಒಂದು ಸಲನೂ ನಮ್ಮ ಗ್ರಾಮಕ್ಕೆ ಈ ನದಿ ಮ್ಯಾಗ ಪೂಲ್ ಮ್ಯಾಗ ಹಾದು ಹೋಗಿರ್ಬೇಕು. ಅವ್ರು ಸಂಸದರು ನಮ್ಮ ಕಡೆ ಅವ್ರು ತಮ್ಮ ಕ್ಷೇತ್ರದೊಳಗೆ ಹೆಂಗೆ ನೀರಿನ ಬಗ್ಗೆ ಎದ್ದ ನೀರುಗಳನ್ನ ಬಿಡ್ತಾರೋ ನಮ್ಮ ಕ್ಷೇತ್ರ ಬಗ್ಗೆ ಯಾಕೆ ವಿಚಾರ ಮಾಡೋಂಗಿಲ್ಲ ಅವರು ಸಂಸದರು. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೋಗಿ ನೀರು ಬಿಡಿಸ್ಕೊಂಡು ಬರಬೇಕಾಗಿತ್ತು ಕೃಷ್ಣಾ ನದಿಗೆ. ಈಗಾಗಲೇ ಅದೊಂದು ಉದಾಹರಣೆಗಾಗಿ ನಮ್ಮ ಸ್ಥಳೀಯ ಶಾಸಕರ ಈಗ ತಮಗೆ ಹಿಪ್ಪರಿಗೆ ಬ್ಯಾರೇಜಿನ ಹಿಂದ್ಗಡೆ ನೀರೈತಿ, ಅವ್ರಿಗೆ ಅನುಕೂಲ ಐತಿ. ಈಗ ನಮ್ಗೆ ತೆಳಗೆ ಅದ್ರ ಹಿಂದೆ ಹಿಪ್ಪರಿಗಿಂದ ಈ ಕಡೆ ನೀರು ಅನುಕೂಲ ಇಲ್ಲ ನಮ್ಗೆ. ಎಷ್ಟು ಹೇಳಿರಿ? ಈಗ ಸರ್ವಸಾಧಾರಣ ನಮಗೆ ಎರಡೂ ಆಜುಬಾಜು ಗ್ರಾಮಗಳು ನೋಡ್ಬೇಕಾದ್ರೆ ಒಂದು ನದಿ ಭಾಗಕ್ಕೆ ಒಂದು 7-8 ಗ್ರಾಮಗಳು ನೀರಿಂದ ವಂಚಿತ ಆಗಿಬಿಟ್ಟಾವು. ನದಿ ಒಳಗೆ ನೀರನೇ ಇಲ್ಲ. ಈಗಾಗಲೇ ಹಿಂದಕ್ಕೆ ಹಿಪ್ಪರಿಗೆ ಬ್ಯಾರೇಜ್ ಸಂರಕ್ಷಣೆ ಮಾಡುವಲ್ಲಿ ಅಧಿಕಾರಿಗಳು ವಿಫಲ ಆದ್ರೆ ಆ ಹಿಪ್ಪರಿಗೆ ಬ್ಯಾರೇಜಿನ ಗೇಟ್ ಹೊಡೆದ ಸಾಕಷ್ಟು ನೀರು ಪೋಲಾಗಿ ಹೋಗಿಬಿಡ್ತು. ಅದು ನೀರು ನಮಗೂ ನಿಲ್ಲಿಲ್ಲ, ಮುಂದೆ ಹೋಗಿಬಿಡ್ತು. ಇಂಥ ನಿರ್ಲಕ್ಷ್ಯ ಅಧಿಕಾರಿಗಳು ಮತ್ತು ಈ ನಿರ್ಲಕ್ಷ್ಯ ಜನಪ್ರತಿನಿಧಿಗಳು ನಮ್ಮನ್ನು ಶೋಷಣೆಗಳು ಮಾಡತ್ತಾರು. ಮತ್ತು ನಮ್ಗೆ ಈಗ ಸಾಕಷ್ಟು ನೀರಿಲ್ಲದ ನಾವು ಮತ್ತು ಬರಗಾಲ ಅನುಭವಿಸ್ಲತ್ತಿದ್ವಿ. ಅಂಥದ್ರಾಗ ಈ ವರ್ಷ ಬಿಸಿಲಿನ ತಾಪ ಹೆಚ್ಚಾಗಿ ನಮ್ಗೆ ನೀರಿಲ್ಲದ ಸಾಯಿಲ್ ಹತ್ತಿದ್ವು. ಆದ್ರೂ ಜನಪ್ರತಿನಿಧಿಗಳು ಬಂದು ನಿಮ್ಮ ಪರಿಸ್ಥಿತಿ ಹೆಂಗಪ್ಪ ಅಂತ ಕೇಳಾಯ್ತಿಲ್ಲ. ಏನು ಸಂಸದರಿಗೆ ಕೇಳಿಲ್ಲ, ಏನು ಶಾಸಕರಿಗೆ ಕೇಳಿಲ್ಲ. ಈಗಾಗಲೇ ನಾವು ಅವ್ರಿಗೆ ಆಹ್ವಾನ ನೀಡ್ತೀವಿ, ಬರಬೇಕು, ನಮ್ಮ ಗ್ರಾಮಗಳನ್ನ ನೋಡಬೇಕು. ಆದಷ್ಟು ಮಟ್ಟಿಗೆ ಈ ವಾರದಾಗ ಮೇದಾಗ ಆದ್ರೂ ನೀರು ಅಧಿಕಾರಿಗಳನ್ನ ಕೇಳಿದ್ವಿ ನಾವು. ಮೇದಾಗ 1ನೇ ತಾರೀಕು ಅನ್ನೋದ್ರೊಳಗೆ ನಮ್ಗೆ ನಿಮ್ಮ ಶಿರಟ್ಟಿ ಗ್ರಾಮಕ್ಕೆ, ನಮ್ಮ ಚಿಂಜರಾಡ ಗ್ರಾಮಕ್ಕೆ, ಇವು ತುಪ್ಚಿ ಗ್ರಾಮ ತನಕ ನಾವು ನೀರು ಬಿಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಏನಾದರೂ ಅದ್ರ ಬಗ್ಗೆ ಅವರು ವಿಚಾರ ಇಲ್ಲ. ಅದಕ್ಕೋಸ್ಕರ ಈ ನಮ್ಮ ಜನರು ಎದ್ದು ಅವ್ರನ್ನ ಕೇಳುವಂಥ ಪರಿಸ್ಥಿತಿ ಒಳಗಿಲ್ಲ. ಅವ್ರು ತಮ್ಮ ವೇದೊಳಗದಾರು. ಆದ್ರೆ ಕಷ್ಟಗಳನ್ನ ಅನುಭವಿಸ್ತಾರೆ, ಹೊರತಾಗಿ ಮುಂದೆ ಹೋಗಿ ಯಾರಿಗೆ ಕೇಳುವಾರ. ಅದಕ್ಕಾಗಿ ಎಲ್ಲರೂ ಈಗ ಏನು ಸಂಬಂಧಪಟ್ಟ ಶಾಸಕರು ಮತ್ತು ಸಂಸದರು ತಕ್ಷಣ ಮಹಾರಾಷ್ಟ್ರ ಸರ್ಕಾರಕ್ಕೆ ಏನು ಅದನ್ನು ತಾವು ಭರಿಸ್ಬೇಕಾಗಿತ್ತು ನಾವು ಭರಿಸಿ ನಮ್ಗೆ ನೀರು ತರಬೇಕು. ಈ ವಾರದೊಳಗೆ ನೀರು ತಂದ್ರೆ ನಾವು ಬದುಕ್ತೀವಿಲ್ಲ, ಆದ್ರೆ ನಮಗೆಲ್ಲ ಸಾವಿಗೀಡಾಗ್ತೀವಿ ಅನ್ನುವಂಥದ್ದು ಪರಿಸ್ಥಿತಿ ಬಂದೋದಿಗೆ. ನಿಮ್ಮ ಹೆಸರು? ನಾನು ಈಗ ಅಥಣಿ ತಾಲೂಕದಿಂದ ಒಂದು ರೈತ ಮುಖಂಡ